ಸೊ ನಮಸ್ಕಾರ ಎಲ್ಲರಿಗೆ, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ನಮ್ಮ ಫ್ರೆಂಡಿಗೆ ಸಜೆಸ್ಟ್ ಕೇಳಿದ, ನೋಡು ಭಾಳ ದಿವಸ ಆಯಿತು ವಿಡಿಯೋನೂ ಬಿಡಲಾಗಿನಿ ಯೂಟ್ಯೂಬ್ದಾಗ, ಸೊ ಏನರೇ ಸಜೆಸ್ಟ್ ಕೊಡಲ್ಲ ಇದ್ರ ಮೇಲೆ. ಸಡನ್ಲಿ ಹೇಳ್ಬಿಟ್ಟ, ನೀನು ಡೈಲಿ ರೂಟೀನ್ ಹೇಳಿಬಿಡು ಅಂತೇಳಿ. ಓಕೆ, ಯಾಕಂದರೆ ಈಗ ಎಲ್ಲರೂ ಹೋಗ್ಬೇಕಾದ್ರೂ ಭೀ ಟೈಮ್ ಇಲ್ಲ ನೋಡಿ ವಿಡಿಯೋ ಮಾಡ್ಬೇಕಂತಂದ್ರೆ. ಸೊ ಡೈಲಿ ರೂಟೀನ್ ಅಂತ ಏನಿಲ್ಲ, ಬೆಳಗ್ಗೆ ಹೇಳ್ತೀನಿ, ಹೇಳಿ ವಾರ್ಮ್ ಅಪ್ ಮಾಡ್ತೀನಿ 20 ಮಿನಿಟ್ಸ್, ಎಕ್ಸಾಕ್ಟ್ 20 ಮಿನಿಟ್ ಟೈಮ್ ಹಚ್ಚಿ, ಮತ್ತು ಆಮೇಲೆ 20 ಮಿನಿಟ್ಸ್ ಬುಕ್ಸ್ ಓದ್ತೀನಿ, 20 ಮಿನಿಟ್ಸ್ ರೀಲ್ಸ್ ನೋಡಿ, ಮತ್ತೆ ಅದು ಫ್ರೆಶ್ ಅಪ್ ಆಗಿ ಮತ್ತು ಆಫೀಸಿಗೆ ಹೋಗ್ಬೇಕು. ಅದೇ ಕೊಳ್ತಿದ ಮುಖ ನೋಡ್ಬೇಕು ಮ್ಯಾನೇಜರ್ದು. ಐ ಹೇಟಿಂಗ್. ಸೊ ಮತ್ತು 6 ತನಕ ಕೆಲಸ ಮಾಡ್ತೀನಿ. 6 ತನಕ ಕೆಲಸ ಮಾಡಿ ಮತ್ತು ಐ ವಿಲ್ ರಿಟರ್ನ್ ಟು ಮೈ ರೂಮ್ನಾಗ ಮತ್ತು ಸ್ವಲ್ಪ ಮಕ್ಕೋತೀನಿ ಅರ್ಧ ತಾಸು, ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ಮೊಬೈಲ್ ಯೂಸ್ ಮಾಡಿ ಮತ್ತು ಊಟ ಗೀಟ ಮಾಡಿ ಬುಕ್ ಓದಿ ಮಲ್ಕೋತೀನಿ. ಇದೇ ಡೈಲಿ ರೂಟೀನ್ ನಂದು. ಮತ್ತು ರೂಮ್ನಾಗ ನೋಡ್ರಿ 4 ಜನ ಇರ್ತೀವಿ. 4 ಜನ ಯಾರ್ಯಾರು ಅಂತಂದ್ರೆ, 2 ತೆಲುಗುದವ್ರು, 2 ಕನ್ನಡದವ್ರು ನನಗೆ ಹಿಡ್ಕೊಂಡು. ಒಬ್ಬರು ಮಾಂತೇಶ್ ಅಂತಾರೆ, ಅವರು ನಮ್ಮ ಕಂಪ್ನಿನಾಗೆ ಅವರು ಸ್ಟೇಟ್ ಹೆಡರ ನಮ್ಮ ಕಂಪ್ನಿದಾಗ, ಬಿಜಾಪುರದವ್ರು ಅವರು. ಮತ್ತು ನಾನು ಚೇತನ್ ನಾಯ್ಕ್, ನಾನು ಗುಲ್ಬರ್ಗದವನೇ. ನಾ ಆಡಿಟರಾಗಿ ಕೆಲಸ ಮಾಡ್ತೀನಿ ನಮ್ಮ ಕಂಪ್ನಿಗೆ, ಸಬ್ಕೆ ಕಂಪ್ನಿ ಅಂತ ಐತಿ. ಮತ್ತು ಇನ್ನೊಬ್ಬ ವಿನೋದ್ ಅಂತ ಐತಿ, ಅವ ಇಲ್ಲಿಂದವನೇ. ಅವ ಹೆಲ್ಪ್ ಡಿಸ್ಕ್ನಾಗ ಕೆಲಸ ಮಾಡ್ತಾನೆ ಟೆಕ್ನಿಕಲ್ದಾಗ ನಮ್ಮ ಕಂಪ್ನಿ. 3 ಜನ ನಮ್ಮ ಕಂಪ್ನಿ. ಇನ್ನೊಬ್ಬ ಬಾಲಾಜಿ ಅಂತಾನೆ, ಅವ ಆ್ಯನಿಮೇಷನ್ ಮಾಡ್ತಾನೆ, ಗೊಂಬೆಗಳ್ದು ಸಣ್ಣ ಪಾರ್ಟ್ಗಳು ನೋಡ್ತಾರಿಲ್ಲ ಅದು. 4 ಜನ ಇರ್ತೀವಿ. ಲೈಕ್ ಎಲ್ಲರಿಗಿಂತ ಸಣ್ಣ ನಾನೇ, ಎಲ್ಲರೂ ಅಂಕಲ್ ಥರ 30 ಮೇಲೆ ಹೆಗ್ರೆ ಏಜಿಗಳು. ನಾನು ಸ್ಟಿಲ್ 26. ಸೊ ಎಲ್ಲರಿಗಿಂತ ನಾನೇ ಸಣ್ಣ. ದೇ ಟ್ರೀಟ್ ಮಿ ಆ್ಯಸ್ ಅ ಬ್ರದರ್. ಇವನ್ ಐ ಟ್ರೀಟ್ ಹಿಮ್ ಲೈಕ್ ಎ ಬ್ರದರ್ ಅಲ್ಲಿ, ಸಮಟೈಮ್ ಬಾಸ್. ಓರಾ ಹೇ ವಾಯಿ ಮೇರಾ ಬಿ, ಅಂದರೆ ಓರಾ ಹಿಂದಿನಾಗ ಅದೊಂದು ಹವಾ ಇತ್ತು ನಂದಂದು. ಮತ್ತು ಕೆಲವೊಬ್ಬರು ನೀವು ಡೌಟ್ ಪಡಬೇಡ್ರಿ ಯಾವ್ದು ಬುಕ್ ಓದ್ತಾನಪ್ಪ ಅಂತೇಳಿ. ದಿಸ್ ಈಸ್ ದ ಬುಕ್ ಐ ಹ್ಯಾವ್ ಡೈಲಿ ಇದೇ ಓದ್ತೀನಿ, ಯು ಕ್ಯಾನ್ ವಿನ್ ಅಂತ. ನಮ್ಮ ಬುಕ್ಕು ಭಗವದ್ಗೀತೆ. ಆ ಭಗವದ್ಗೀತೆ ಓದ್ರಿ ನೀವು, ಲೈಫ್ನಾಗ ಏನೇನು ಆಗ್ಯದ, ನಮ್ಮ ಲೈಫ್ನಾಗ ಏನೇನಾಗ್ಯದ ಅದು ಎಲ್ಲ ಕಣ್ಣೆದ್ರೆ ಕಾಣ್ತದೆ ಓದಿದ್ರೆ. ಮತ್ತು ಡು ಯು ನೋ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಯು, ಒಂದು ಶೇರ್ ಮಾಡ್ತೀನಿ. ರಾವಣ ಸೀತೆಗೆ ಎತ್ಕೊಂತ ಹೋಗ್ತಾನೆ, ಮತ್ತು 12 ವರ್ಷ ಆಗನ, ಮತ್ತು 12 ವರ್ಷ ಅಂತ ಹೇಳ್ತೀನಿ. ರಾವಣ ಎತ್ಕೊಂತ ಹೋದ ಸೀತೆಗೆ ಲಂಕಾಗೆ. ಮತ್ತು ಇವರು ರಾಮವ್ರು ಬಿಡ್ಸ್ಕೊಂಬರ್ತಾರೆ ಸೀತೆಗೆ. ಬಿಡ್ಸ್ಕೊಂಬರೋಣ ಇಂಡಿಯಾದವ್ರು ನಮ್ಮ ಸೀತೆಗೆ ಎತ್ಕೊಂತ ಹೋದ. ಅದಕ್ಕೆ ರಾಮವ್ರು ಬಿಡ್ಸ್ಕೊಂಬಂದಾರ, ಯುದ್ಧ ಆಯಿತು ಅದು ಇದು ಅಂತ ಹೇಳ್ತಾರೆ. ಯಾರು? ಇಂಡಿಯಾದವ್ರು. ಲಂಕಾದವ್ರು ಅಂದರೆ ಶ್ರೀಲಂಕಾದವ್ರು ಏನಂತಾರೆ ಗೊತ್ತು? ನಮ್ಮ ಸೀತೆಗೆ ನಿಮ್ಮ ರಾಮ ಎತ್ಕೊಂತ ಹೋಗ್ಯಾರ ಅಂತಾರೆ. ನಾ ಇದು ಬುಕ್ನಾಗ ಬರ್ದಿದ್ದು. ಬಟ್ ಇನ್ನೊಂದು ಹೇಳ್ತೀನಿ ಕೇಳ್ರಿ, ದ ಪಾಯಿಂಟ್ ಆಫ್ ವ್ಯೂ ನಾವು ಏನು ದೃಷ್ಟಿನಿಂದ ನೋಡ್ತೀವಿ ಅದು ಕರೆಕ್ಟ್ ಐತಿ. ಈಗ ಹೆಂಗೆ ಅಂತಂದರೆ, ಈಗ 6 ಬರ್ತೀವಿ ಅಂತ ತಿಳ್ಕೊರಿ, ಅದು ನಮಗೆ 6 ಕಾಣ್ತದೆ. ಮುಂದಿನದವ್ರು ಇಟ್ ಈಸ್ 9 ಅಂತ. ಅಂದರೆ ಅವ್ರ ದೃಷ್ಟಿಲಿಂತ ಅವ್ರು ಕರೆಕ್ಟ್, ನಮ್ಮ ದೃಷ್ಟಿಲಿಂದ ನಾವು ಕರೆಕ್ಟ್. ಅದು ಹಿಂಗೆ ಆಗ್ಯದ.
ರಾಮ್ ಸೀತೆ ರಾವಣ ಎಲ್ಲ ಇದನ್ನೇ. ಸೊ ಎವ್ರಿ ಒನ್ ಈಸ್ ಕರೆಕ್ಟ್. ಬುಕ್ನಾಗ ನೋಡ್ರಿ ನೀವು ಯಾರಿಗೂ ಹಿಂಗೆ ಕೆಟ್ಟದ್ದು ಅಂದಿಲ್ಲ ಅವ್ರು ಬುಕ್ದಾಗ. ಹಂಗದ ನೀವು ಓದ್ರಿ ಸ್ವಲ್ಪ, ಓದಿದ್ರೆ ಯು ಪೀಪಲ್ ಗೆಟ್ ಟು ನೋ ವಾಟ್ ಈಸ್ ಹ್ಯಾಪನ್ ಹಿಸ್ಟ್ರಿ ಅಂತೇಳಿ. ಇವು ಅರ್ಧಂಬರ್ಧ ಓದೋರಿಗೆ ಕೇಳಬೇಡ್ರಿ, ನಾ ಬುಕ್ನಾಗ ಇದ್ದಿದ್ದು ಹೇಳತ್ತೀನಿ, ಬೇರೆಯವ್ರ ಮಾತು ಕೇಳಿದ್ದು ಇದು. ಮತ್ತು ಇನ್ನೊಂದು ಕ್ವಶನ್ಸ್ ಹೇಳ್ತೀನಿ ಕೇಳಿ. ಸ್ವಾಮಿ ವಿವೇಕಾನಂದ ಹೆಂಗೆ ಸತ್ತೂರ ಅಂತ ಹೇಳಿ ಇಡೀ ಬುಕ್ನಾಗೆ ಬರ್ದಿಲ್ಲ ಅದು. ರಿಯಲ್ ರೀಸನ್ ಕೆಲವೊಂದು ಬುಕ್ ಮನ್ಯಾಗ ಬೇರೆ ಬೇರೆ ಬರ್ದಾರೆ, ಹಿಂಗೆ ಸತ್ತರ ಅದು ರಿಯಲ್ ರೀಸನ್ ಬರೀರಿ ಅಂತ ಹೇಳ್ತೀನಿ. ಯಾರು ನೋಡ್ತೀರಿ ಇದು ವೀಡಿಯೋ ಬರೀರಿ, ಇಲ್ಲಾಂದ್ರೆ ಕಮೆಂಟ್ನಾಗ ಹೇಳ್ರಿ ಹೆಂಗೆ ಸತ್ತರ ಅಂಥೇಳಿ. ಮತ್ತು ನಂದು ಇಷ್ಟೇ ನೋಡ್ರಪ್ಪ ಡೈಲಿ ರೋಟಿಂಗ್ ಹೇಳೋದು. ಈಗ ಇನ್ನೊಂದು ಇವತ್ತು ಹಾಲಿಡೇ ಇತ್ತಿಲ್ಲ, ಸೊ ಬೆಳಗ್ಗೆ ಎದ್ದು ಮತ್ತು ಮಾರ್ನಿಂಗ್ ನಮ್ಮ ಫ್ರೆಂಡಿಂದು ಬೈಕ್ ತೊಗೊಂಡು ಲಾಂಗ್ ಡ್ರೈವ್ ಹೋಗಿ ಬಂದೆ ನಾನು ಹೆಡ್ಫೋನ್ ಹಾಕಿ. ಅಲೋನ್ ಯು ಹ್ಯಾವ್ ಟು ಪೀಪಲ್ ಎಂಜಾಯ್ ಅಲೋನ್ ಓನ್ಲಿ, ಯಾರಿಗೆ ಕರ್ಕೊಂಡು ಹೋಗ್ಬೇಡ. ಬೆಸ್ಟ್ ಲೈಫ್ ನೋಡ್ರಿ ಅದು. ಮತ್ತು ಏನಂದ್ರಿಪ್ಪ, ನನ್ನ ವೀಡಿಯೋ ಯಾರು ನೋಡ್ತೀರಿ ಗುಲ್ಬರ್ಗ ಜನ, ನಮ್ಮ ಮನ್ಯಾಗ ಅವು ಎಲ್ಲ ಏನೂ ಕಳಿಸ್ಬೇಡ್ರಿ ಹುಡುಗಿಯರು. ಅಲ್ಲಿ ನೀವು ಏನರ ಕಳಿಸ್ದೆ ಅಂದ್ರೆ ನಮ್ಮ ಮನ್ಯಾಗ ಫೋರ್ಸ್ ನನಗೆ ಮದುವೆ ಮಾಡ್ಕೊಂಡು ಫೋರ್ಸ್ ಮಾಡತ್ತಾರೆ. ಸೊ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಅದು ನಾವು ಒಂದು ಸರಿ ಭಾಳ ಸರಿ ಸ್ಟೋರಿ ಹಾಕಂಗೆ ನನಗೆ ಸಾಕಾಗ್ಯದ. ನೋಡ್ರಿ ಸಿಂಗಲ್ ಇರ್ಬೇಕಲ್ಲತ್ತೀನಿ, ನೀವು ಮಿಂಗಲ್ ಮಾಡಬೇಡ್ರಿ. ಓಕೆ, ದಿಸ್ ಈಸ್ ವಿ ಗೋಯಿಂಗ್ ಟು ಎಂಡ್ ಬಿಕಾಸ್ ಯೂಟ್ಯೂಬ್ನಾಗ ನಾ ವೀಡಿಯೋ ಹಾಕಲಾಗಿನಿ. ಅದಕ್ಕೆ ಇದು ಟಾಪಿಕ್ ಸಿಕ್ತು, ನನಗೆ ಗೊತ್ತೈತಿ ಇದು ಆಲ್ತು ಫಾಲ್ತು ಟಾಪ್ ಅದ ಅಂತೇಳಿ. ಅಂದ್ರೆ ಭೀ ಇದು ಎಷ್ಟು ಜನ ನೋಡ್ತೀರಿ ನೋಡ್ರಿಪ್ಪ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಮತ್ತು ಇನ್ನೊಂದು ಸರಿ ಬರ್ತೀನಿ, ಚಲೋ ಒಂದು ಟಾಪಿಕ್ ತೊಗೊಂಬರ್ತೀನಿ. ಓಕೆ ನಿಮ್ಮ ಸರಿ. ಸೊ ಇವತ್ತು October 2 ಹಾಲಿಡೇ ಐತಿ, ಎಂಜಾಯ್ ಮಾಡಿ. ಬಾಯ್ ಬಾಯ್.